ಒಂದು ಸಣ್ಣ ಕರುಣೆ, ದೊಡ್ಡ ಬದಲಾವಣೆ. ಫೀನಿಕ್ಸ್ನ ಅರಿಪೋನಾದ ಬಿಸಿಲಿನ ಬೀದಿಗಳಲ್ಲಿ ಕೂಕಿ ಎಂಬ ಮಹಿಳೆ ದಿನಗಳನ್ನು ತಳ್ಳುತ್ತಿದ್ದಳು. ಆಕೆಗೆ ಮನೆಯಿರಲಿಲ್ಲ, ಭವಿಷ್ಯದ ಬಗ್ಗೆ ಯಾವುದೇ ಭರವಸೆ ಇರಲಿಲ್ಲ. ಆದರೆ ಒಂದು ದಿನ ಆಕೆಯನ್ನು ಭೇಟಿಯಾದ ಅಪರಿಚಿತರೊಬ್ಬರ ಸಣ್ಣ ಕರುಣೆಯ ಕಾರ್ಯವು ಆಕೆಯ ಜೀವನವನ್ನೇ ಬದಲಾಯಿಸಿತು. 9 ಫಿಗರ್ ರೂಪರ್ ಎಂಬ ಸಾಮಾಜಿಕ ಮಾಧ್ಯಮ ವೇದಿಕೆಯ ಸ್ಥಾಪಕ ಬಾಬ್ ಶೋಬರ್ ತಮ್ಮ ಕರುಣೆಯ ವಿಡಿಯೋಗಳನ್ನು ಚಿತ್ರೀಕರಿಸಲು ಹೊರಟಿದ್ದಾಗ ಆಕೆಯನ್ನು ಭೇಟಿಯಾದರು. ಅವರ ಉದ್ದೇಶವಿಷ್ಟೇ, ನೊಂದವರಿಗೆ ಸಣ್ಣ ಸಹಾಯ ಮಾಡುವುದು. ಬಾಬ್ ಅವರು ಕೂಕಿಯೊಂದಿಗೆ ಕುಳಿತು ಆಕೆಯ ಕಷ್ಟದ ಜೀವನದ ಬಗ್ಗೆ ಆಲಿಸಿದರು. ಮನೆಯಿಲ್ಲದೆ ದಿನನಿತ್ಯದ ಬದುಕಿಗಾಗಿ ಹೋರಾಡುತ್ತಿದ್ದ ಆಕೆಯ ಕತೆ ಅವರ ಮನಸ್ಸನ್ನು ಕಲಕಿತು. ಆ ಕ್ಷಣದಲ್ಲಿ ಆಕೆಗೆ ಸಹಾಯ ಮಾಡಬೇಕೆಂಬ ಅಚಲ ನಿರ್ಧಾರಕ್ಕೆ ಬಂದರು. ಮತ್ತು ನೀವು ಜವಾರಿ ಆತ್ಮ ಅನ್ನು ಮೊದಲ ಬಾರಿ ನೋಡುತ್ತಿದ್ದರೆ, ನಿಜ ಜೀವನದ ರೋಚಕ ಕತೆಗಳು ನಿಮಗೆ ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. ಯಾವುದೇ ನಿರೀಕ್ಷೆಯಿಲ್ಲದೆ, ಕೇವಲ ಒಂದು ಕಷ್ಟದ ಕ್ಷಣದಲ್ಲಿ ಆಕೆಗೆ ಸಹಾಯ ಮಾಡುವ ಉದ್ದೇಶದಿಂದ ಬಾಬ್ ಅವರು ಕೂಕಿಗೆ $500 ಸುಮಾರು $1.2 ಲಕ್ಷ ಕೊಟ್ಟರು. ಆ ದುಡ್ಡು ಆಕೆಯ ಬದುಕಿಗೆ ದೊಡ್ಡ ಆಧಾರವಾಗಬಹುದೆಂದು ಅವರಿಗೆ ಗೊತ್ತಿತ್ತು. ಬಾಬ್ ಶೋಬರ್ ಆ ವಿಡಿಯೋವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡರು. ಜಗತ್ತಿನಾದ್ಯಂತದ ವೀಕ್ಷಕರು ಆ ವಿಡಿಯೋವನ್ನು ನೋಡಿ ಸ್ಫೂರ್ತಿಗೊಂಡರು. ಹಲವರು ತಾವು ಸಹ ಕೂಕಿಗೆ ಹೇಗೆ ಸಹಾಯ ಮಾಡಬಹುದೆಂದು ಕೇಳಲಾರಂಭಿಸಿದರು. ಜನರ ಈ ಸ್ಪಂದನೆ ಕಂಡು ಒಂದು ಗೋಫಂಡ್ಮಿ ಅಭಿಯಾನವನ್ನು ಪ್ರಾರಂಭಿಸಲಾಯಿತು. ಕೇವಲ 1 ವಾರದೊಳಗೆ ಅಪರಿಚಿತರು ಸೇರಿ $12,000 ಸುಮಾರು $10 ಲಕ್ಷ ಹೆಚ್ಚು ಹಣವನ್ನು ಕೂಕಿಯ ಹೊಸ ಜೀವನಕ್ಕಾಗಿ ನೀಡಿದರು. ಇದು ನಿಜಕ್ಕೂ ನಂಬಲಾಗದ ಸಂಗತಿ. ಕೇವಲ ಕೆಲವೇ ದಿನಗಳಲ್ಲಿ ಬೀದಿಗಳಲ್ಲಿ ವಾಸಿಸುತ್ತಿದ್ದ ಕೂಕಿ ತನ್ನದೇ ಆದ ಮನೆಯಲ್ಲಿ ನೆಲೆಸುವಂತಾಯಿತು. ಒಂದು ಸಣ್ಣ ಸಹಾಯವು ಆಕೆಯ ಜೀವನದಲ್ಲಿ ದೊಡ್ಡ ತಿರುವು ನೀಡಿತು. ಆಕೆಗೆ ಈಗ ತನ್ನದೇ ಆದ ಸೂರು ಸಿಕ್ಕಿತ್ತು. ಬಾಬ್ ಶೋಬರ್ ಹೇಳಿದಂತೆ, ಇದು ನನ್ನ ಬಗ್ಗೆ ಎಂದಿಗೂ ಇರಲಿಲ್ಲ, ಇದು ಕೂಕಿಯ ಬಗ್ಗೆ ಮತ್ತು ದಯೆ ಸಾಂಕ್ರಾಮಿಕವಾಗಿದೆ ಎಂಬುದಕ್ಕೆ ಇದು ಪುರಾವೆಯಾಗಿದೆ. ಒಂದು ಸಣ್ಣ ಕಾರ್ಯವು ಸಾವಿರಾರು ಇತರರಿಗೆ ಪ್ರೇರಣೆ ನೀಡುತ್ತದೆ ಮತ್ತು ಯಾರೊಬ್ಬರ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಒಂದು ಸಣ್ಣ ಕರುಣೆಯ ಕಾರ್ಯವು ಎಷ್ಟು ದೊಡ್ಡ ಬದಲಾವಣೆಯನ್ನು ತರಬಲ್ಲದು ಎಂಬುದಕ್ಕೆ ಕೂಕಿಯ ಕತೆ ಒಂದು ಸ್ಪಷ್ಟ ಉದಾಹರಣೆ. ನಮ್ಮ ಸುತ್ತಮುತ್ತಲಿನವರ ಕಡೆಗೆ ನಾವು ತೋರುವ ಪ್ರೀತಿ, ಕರುಣೆಯೇ ಈ ಜಗತ್ತನ್ನು ಇನ್ನಷ್ಟು ಸುಂದರವಾಗಿಸುತ್ತದೆ.